ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಭಾರತ್ ಸೇವಾ. ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಅಂದರೆ ನಾನು ಹೊಸಬ್ರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳಬರು ಆಗಿದ್ದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇವತ್ತಿನ ಸಂಚಿಕೆ ನಾನು ಜಾಸ್ತಿ ಹೊತ್ತು ಡಿಲೇ ಮಾಡೋದು ಬೇಡ. ಇವತ್ತು ನೋಡಿ ಕೆಳಗಡೆ ನಾನು ಇದನ್ನು ತೋರಿಸ್ತೀನಿ, ನಿಮಗೆ ಡೇಟ್ ತೋರಿಸ್ತೀನಿ, ಟೈಮ್ ತೋರಿಸ್ತೀನಿ. 10 ಗಂಟೆ 45 ನಿಮಿಷ 23ನೇ ತಾರೀಕು 4 ಮತ್ತು 2026. ಭಾಳ ಜನ ನನಗೆ ಕೇಳಿದ್ದಾರೆ, ಸರ್ ಆಕ್ಷನ್ ಮಾಡೋದನ್ನ ಡೈರೆಕ್ಟಾಗಿ ತೋರಿಸಿ ಅಂತ. ನಾನು ಎಲ್ಲ ಸಿಸ್ಟಮ್ಸ್ನು ತೋರ್ಸೋಕ್ಕಾಗಲ್ಲ, ಒಂದು ಸಿಸ್ಟಮ್ ಮಾತ್ರ ನಾನು ಈಗ ತೋರಿಸ್ತೀನಿ. ಸಹಜವಾಗಿ ನಿಮಗೆ ಫಸ್ಟು ನೀವು ಲಾಗಿನ್ ಮಾಡಬೇಕು. ಲಾಗಿನ್ ಮಾಡೋದನ್ನು ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಅಂತ. ಇಲ್ಲೈತೆ ನೋಡಿ, ಬಿಡಿಂಗ್ ಫಾರ್ BDA ಸೈಟ್ಸ್, ಫಸ್ಟ್ ಲರ್ನ್ KPPP, ಇದು 3 ಇದು ಪೋರ್ಟಲ್ ಲಾಗಿನ್ ಆ್ಯಂಡ್ ರಿಜಿಸ್ಟ್ರೇಷನ್ 2026. ಇದರಲ್ಲಿ ಹೋದ ಸಂಚಿಕೆಯಲ್ಲಿ ನಾನು ತೋರಿಸಿರೋವಂಥದ್ದು ನೋಡಿ, ಇಲ್ಲೇ ಹಾಕಿದೆ ನಾನು ನಿಮಗೆ. 22ನೇ ತಾರೀಕು, ಇದು 22ನೇ ತಾರೀಕು 4ನೇ ತಿಂಗಳಿಗೆ ಸ್ಟಾರ್ಟ್. ಸಾರಿ ಇದಲ್ಲ, 13. ಇಲ್ಲಿ ಹೋದ ತಿಂಗಳು 13ನೇ ತಾರೀಕು ಅಂದರೆ 4ನೇ ತಿಂಗಳು 13ನೇ ತಾರೀಕಿಗೆ ಸ್ಟಾರ್ಟ್ ಆಗಿರೋವಂಥದ್ದು ಅಪ್ಲಿಕೇಶನ್ನು. 22 ನಿನ್ನೆ ಸಾಯಂಕಾಲ 5 ಗಂಟೆಗೆ ಮುಗಿದಿರೋವಂಥದ್ದು. ಸೊ ಇವತ್ತು ಅದರದ್ದು ಆಕ್ಷನ್ ಇದೆ. ಅಂದರೆ ಇವತ್ತಂತ ಅಂದರೆ 23ನೇ ತಾರೀಕು 4ನೇ ತಿಂಗಳು 2026. ನಾನು ಇದನ್ನು ಯಾಕೆ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ, ಇನ್ನು ಇರೋದು ಬರೀ 13 ನಿಮಿಷ ಇದೆ. ಈ 13 ನಿಮಿಷ ಆಗಿದ ತಕ್ಷಣ ನಿಮಗೆ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಭಾಳ ಜನ ಆಕ್ಷನ್ ಬಗ್ಗೆ ಕೇಳಿದ್ದಾರೆ. ಸೊ ಆ ವಿಚಾರನ ಹೇಳೋದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇರೋಂಥದ್ದು. ಸಹಜವಾಗಿ ಆಕ್ಷನ್ ಯಾವ ಥರ ಮಾಡೋದು ಏನು ಎತ್ತ ಅಂತ ಕೇಳ್ತಾರೆ ಭಾಳ ಜನ. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ನೋಡಿ, ಇದು ನಾನು ಒಂದು ಸ್ಯಾಂಪಲ್ ಕೊಡ್ತೀನಿ ನಿಮಗೆ. 22/4/2026ಕ್ಕೆ ಒಂದು ನಿಮಗೆ ಇನ್ಫಾರ್ಮೇಷನ್ ಬಂದಿದೆ. ಏನಂತ ಬಂದಿದೆ, ಈ ಆಕ್ಷನ್ ಸ್ಟಾರ್ಟ್ ಆಗುತ್ತೆ 5ನೇ ತಾರೀಕು ಎಂಡ್ ಆಗೋವಂಥದ್ದು. ಅಪ್ಲಿಕೇಶನ್ ಎಂಡ್ ಆಗೋವಂಥದ್ದು 5ನೇ ತಾರೀಕು. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಇದಕ್ಕೆ ಹಾಕೋಬೋದು. ಇದು ಕಮರ್ಷಿಯಲ್ ಸೈಟ್ಸ್, ಅದು ಜ್ಞಾಪನ ಇರಲಿ. ನಾನು ಎಪಿಸೋಡಲ್ಲೂ ಹಾಕಿದ್ದೀನಿ ನೋಡಿ, ಈ ಎಪಿಸೋಡಲ್ಲಿ ನಾನು ಹಾಕಿದ್ದೀನಿ. ನ್ಯೂ BDA ಆಕ್ಷನ್ಸ್, ಕಮರ್ಷಿಯಲ್ ಆಕ್ಷನ್ಸ್ ಅಂತಲೇ ಹಾಕಿದ್ದೀನಿ. ಇದು ನಿನ್ನೆ ಅಂದರೆ 22ನೇ ತಾರೀಕಿಂದ ಸ್ಟಾರ್ಟ್ ಆಗಿರೋಂಥದ್ದು 5ನೇ ತಾರೀಕಿಗೆ ಮುಗಿಯುತ್ತೆ. ನೀವು ಸಬ್ಮಿಷನ್ ಕೊಡೋದಕ್ಕೆ, ರಿಕ್ವೆಸ್ಟ್ ಸಬ್ಮಿಷನ್ ಕೊಡೋದಕ್ಕೆ. ಅದಕ್ಕೆ ಏನೇನು ಬೇಕು, ಹೆಂಗೆ ಏನು ಎತ್ತ ಅಂತ ನಾನು ಇಲ್ಲಿ ಹೇಳಿದ್ದೀನಿ ನಿಮಗೆ ಈ ಒಂದು ಎಪಿಸೋಡಲ್ಲಿ. 7 ಕ್ರಿಟಿಕಲ್ ರೂಲ್ಸ್ ಯು ಮಸ್ಟ್ ನೋ ಬಿಫೋರ್ ಬಿಡಿಂಗ್ ಅಂತ ಇದರಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಏನೇನು ಡಾಕ್ಯುಮೆಂಟೇಷನ್ ಬೇಕಾಗುತ್ತೆ, ಏನು ಎತ್ತ ಅಂತ ಹಾಕಿದ್ದೀನಿ. ಸೊ ಬೆಟರ್ ನೀವು ಸ್ವಲ್ಪ ಹೊತ್ತು, ನಾನು ಇವಾಗ ನೋಡ್ತೀನಿ, ಈಗ ತೋರಿಸ್ತೀನಿ ನಿಮಗೆ. ಲಾಗಿನ್ ಫಸ್ಟ್ ಆಗಬೇಕು. ಲಾಗಿನ್ ಆಗುವಾಗ ನೋಡಿ, ನಾನು ಇವಾಗ ಲಾಗಿನ್ ಆಗಬೇಕು ಅಂತ ಅಂದರೆ ಮೇಲ್ಗಡೆ ನಾನು ನಿಮಗೆ ಸೈಟ್ ಹೇಳಿದೆ, kppp.karnataka.gov.in. ಓಕೆ, ಈಗ ಫಸ್ಟ್ ಲಾಗಿನ್ ಆಗಬೇಕು. ಲಾಗಿನ್ ಆಗುವಾಗ ನಾನು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಲಾಗಿನ್ ಆಗ್ತೀನಿ. ಈಗ ಅದಕ್ಕೆ OTP ಹೋಗುತ್ತೆ ನೋಡಿ. ಈಗ OTP ಹೋಯಿತು. ಇವಾಗ OTP ಹಾಕಬೇಕಾಗತ್ತೆ. ಓಕೆ, ರಾಂಗ್ ಆಗಿದೆ. OTP ರಾಂಗ್ ಆದರೂ ನಿಮಗೆ ಅಥೆಂಟಿಕೇಶನ್ ತಗೊಳ್ಳಲ್ಲ. ಸೊ ಅದನ್ನು ಕರೆಕ್ಟಾಗಿ ಹಾಕಬೇಕಾಗತ್ತೆ. ರೀಸೆಂಡ್ ಮಾಡೋದಕ್ಕೆ ನಿಮಗೆ 13 ಸೆಕೆಂಡ್ ಕೊಡ್ತಾರೆ. ಸೊ ಬೆಟ್ರ್ ನೀವು ಕಾಯೋದು ಬೇಕಾಗಿಲ್ಲ, ಯಾಕಂದರೆ ನಮ್ಮ ಹತ್ರ ಟೈಮ್ ಇಲ್ಲ. ಇನ್ನು 10 ನಿಮಿಷದಲ್ಲಿ ನಿಮಗೆ ಇದು ಸ್ಟಾರ್ಟ್ ಆಗುತ್ತೆ. ಬಿ ರೆಡಿ ವಿತ್ ದಿ ಪೋರ್ಟಲ್. ಓಕೆ, ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ OTP. ಇದನ್ನು ತಿರ್ಗಾ ನಾನು ಲಾಗೌಟ್ ಮಾಡಿಬಿಟ್ಟೆ ತಿರ್ಗಾ ತೊಗೊತೀನಿ, ಏನು ತೊಂದರೆ ಇಲ್ಲ. ಲೆಟ್ ಇಟ್ ಬಿ. ಆಮೇಲೆ ನೆಟ್ ಫಾಸ್ಟ್ ಇರಬೇಕು, ಯಾವುದೇ ಕಾರಣಕ್ಕೂ ಸ್ಲೋ ಇರಬಾರ್ದು. ತಿರ್ಗಾ ನಾನು OTP ತೊಗೊತಾ ಇದ್ದೀನಿ. ಇಂದ ಮಾಡಿ ಯಾವುದೇ ಕಾರಣಕ್ಕೂ ಇಲ್ಲಿ ನಿಮಗೆ ಬಿಡ್ಡಿಂಗ್ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಏನು ನೀವು ಬಿಡ್ ಮಾಡಬೇಕಾಗಿಲ್ಲ. ಹ್ಯಾವ್ ಪೇಷನ್ಸ್. ಆಮೇಲೆ ಬಿಡ್ ಮಾಡುವಾಗ ನಾನು ನಿಮಗೆ ಡೆಲ್ಟಾ ಟೈಮಲ್ಲಿ ಏನು ಮಾಡಬೇಕು, ಲಾಸ್ಟ್ 1 ಗಂಟೆನಲ್ಲಿ ಏನು ಮಾಡಬೇಕು, ಅದರದ್ದು ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ. ದಯವಿಟ್ಟು ಹೊಸಬ್ರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳಬರು ಬಂದಿದ್ದರೆ ಶೇರ್ ಮಾಡ್ಕೊಳ್ಳಿ. ಓಕೆ, ಮಿಸ್ ಮಾಡಬೇಡಿ. ಫಸ್ಟ್ ಕಲೀರಿ, ಆಮೇಲೆ ಕಲಿಸಿ. ಫಸ್ಟು ತಿಳಿರಿ, ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಅದಾದಮೇಲೆ ಬಿಡ್ಡಿಂಗ್ ಹೋಗಿ. ಯಾವುದೇ ಕಾರಣಕ್ಕೂ BDA ಸೈಟ್ ಅಂದ ತಕ್ಷಣ ಏನು ನಾನು ಬಿಡ್ ಮಾಡಿಬಿಡ್ತೀನಿ ಹಂಗೆ ಹಿಂಗೆ ಅಂತ ನುಗ್ಗಕ್ಕೆ ಹೋಗಬೇಡಿ. ಯು ಹ್ಯಾವ್ ಟು ಮೇಕ್ ದ ರಿಸರ್ಚ್. ಆ ಜಾಗದ್ದು ಪ್ರೈಸ್ ಏನಿದೆ, ಏನು ಎತ್ತ ಅಂತ ಪ್ರತಿಯೊಂದು ನೀವು ಫಸ್ಟ್ ತಿಳ್ಕೋಬೇಕು. ಅದಾದಮೇಲೆ ಮಾಡಬೇಕಾಗಿರೋಂಥದ್ದು. ಓಕೆ, OTP ಹಾಕಿದ್ದೀನಿ. OTP ಹಾಕಿದ ತಕ್ಷಣ ವೆರಿಫೈ ಅಂತ ಕೊಡಬೇಕು. ಇವಾಗ ಹಾಕಿದ್ದೀನಿ, ಇದು ವೆರಿಫೈ ಆಗುತ್ತೆ ನೋಡಿ. ಆಗಿದ ತಕ್ಷಣ ಅಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ಆಕ್ಷನ್ ಮ್ಯಾನೇಜ್ಮೆಂಟ್ಗೆ ಹೋಗಬೇಕು.
Okay, so I am going to blur the this thing beneficiary ಆಕ್ಷನ್ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಇಲ್ಲಿ ನಿಮಗೆ ಇಲ್ಲಿ ಬಂದಿರುತ್ತೆ ಬಿಡ್ ಸಬ್ಮಿಟೆಡ್ ಅಂತ, ಆಯಿತಾ. ಇದು ನಾನು ಬೇರೆದು ಹಾಕಿರೋಂಥದ್ದು, ಇವಾಗ ಹೊಸದಾಗಿ ಬಂದಿರೋಂಥದ್ದು ನಾನು ನಿಮ್ಗೆ ಹೇಳೋಣಲ್ಲ. ಅಂದರೆ ಜಸ್ಟ್ ಅ ಮಿನಿಟ್, ಐ ವಿಲ್ ಶೋ ದಟ್. ನೋಡಿ 22nd ಬಂದಿರೋವಂಥದ್ದು ಕ್ರಾಸ್ ಚೆಕ್ ಮಾಡೋದಕ್ಕೋಸ್ಕರ ಇಲ್ಲಿ ಹಾಕ್ಕೊಂಡಿರೋಂಥದ್ದು. ಓಕೆ, ಪಬ್ಲಿಷ್ ಡೇಟ್ ಬಂದು 26 ಇದು. ಇದೆಲ್ಲ ಇನ್ನೂ 12 ದಿನ 6 ಗಂಟೆ 2 ನಿಮಿಷ ಇದೆ. ಸೊ ನೋಡಿ, ಇಲ್ಲಿ ಇನ್ನೂ 12 ದಿನ 6 ಗಂಟೆ 2 ನಿಮಿಷ ಇದೆ ಈ ಒಂದು ಬಿಡ್ನ ಹಾಕೋದಕ್ಕೆ. ಇದು ನಾನು ಹೇಳಿದ್ನಲ್ಲ ಕಮರ್ಷಿಯಲ್ ಸೈಟ್ಸ್, ಇದು ಕಮರ್ಷಿಯಲ್ ಸೈಟ್ಸ್ದು ನೀವು ಇಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಓಕೆ, 22nd ಇದಕ್ಕೆ ನಿಮ್ಮದು ಆಕ್ಷನ್ ಯಾವ ಥರ ಆಗುತ್ತೆ ಏನು ಎತ್ತ ಅಂತ ವಿತಿನ್ 2 ಮಿನಿಟ್ಸ್ ಇವಾಗ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಮೈ ಲೈವ್ ಆಕ್ಷನ್ಸ್ಗೆ ಹೋಗ್ಬೇಕು ನೀವು. ಲೈವ್ ಆಕ್ಷನ್ಸ್ಗೆ ಹೋದಾಗ ನಿಮಗೆ ಇಲ್ಲಿ ಆಕ್ಷನ್ಸ್ ಬರುತ್ತೆ. ಓಕೆ, ನಾನು ಅದನ್ನು ತೋರಿಸ್ತೀನಿ ಇವಾಗ. ಜಸ್ಟ್ 2 ಮಿನಿಟ್ಸ್ ಇದೆ. 23/4/2026 ಆಕ್ಷನ್ ಪೋರ್ಟಲ್ ಇವಾಗ ಆನ್ ಆಗಿದೆ. ಲೈವ್ ಆಕ್ಷನಲ್ಲಿ ನಾನು ತೋರಿಸ್ತಾ ಇರೋಂಥದ್ದು. ರಿಫ್ರೆಶ್ ಬಟನ್ ನೀವು ಹಾಕೋಬೇಕು, ಇಲ್ಲ ಅಂತಂದರೆ ಇಲ್ಲಿ ರಿಫ್ರೆಶ್ ಮಾಡಿ ಕ್ಲೋಸ್ ಮಾಡಿ ತಿರ್ಗಾ ಮೈ ಆಕ್ಷನ್ಗೆ ಹೋಗಿ ತಿರ್ಗಾ ವಾಪಸ್ ಬನ್ನಿ, ಇಲ್ಲಿ ಬರುತ್ತೆ. ಡೋಂಟ್ ಬಿ ಸ್ಟ್ಯಾಗ್ನೆಂಟ್. ಓಕೆ, ಈಗ ಇನ್ನು 1 ನಿಮಿಷ ಇದೆ, 11 ಗಂಟೆಗೆ ಸ್ಟಾರ್ಟ್ ಆಗುವಂಥದ್ದು ಇದು. ಇದನ್ನು ನೀವು ನೋಡಬೇಕು ಅಂತ ಅಂದರೆ ನಿಮಗೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ. BDA ಇದರಲ್ಲಿ 13th ಇದು ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 13th, ಎಂಡ್ ಆಗಿದ್ದು ಸಬ್ಮಿಷನ್ ಎಂಡ್ ಆಗಿದ್ದು 22nd. ಓಕೆ, ಈ ಆಕ್ಷನ್ ನೋಟಿಫಿಕೇಷನ್ ಇದು ಇವತ್ತು ಆಗುವಂಥದ್ದು. ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಇವತ್ತು ಸ್ಟಾರ್ಟ್ ಆಗುವಂಥದ್ದು. ಓಕೆ, 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈಗ ನೀವು ದೆನ್ ಅಗೈನ್ ಕಮ್ ಬ್ಯಾಕ್ ಟು ದಿಸ್ ಥಿಂಗ್. ಈ ಥರ ಆಗಿ ಅಕಸ್ಮಾತ್ ಸ್ಟಕ್ ಆದರೆ ಡೈರೆಕ್ಟಾಗಿ ಇಲ್ಲಿ ಹೋಗಿ ಒಂದು ಸತಿ ರಿಫ್ರೆಶ್ ಕೊಟ್ಟು ಆವಾಗಲೇ ಸ್ಟಾಪ್ ಮಾಡಿ ತಿರ್ಗಾ ರೆಡಿ ಆಗುತ್ತೆ. ಮೈ ಆಕ್ಷನ್ಸ್ಗೆ ಹೋಗಿ ತಿರ್ಗಾ ಲೈವ್ ಆಕ್ಷನ್ಸ್ ಬನ್ನಿ. ನೋಡಿ ಸ್ಟಾರ್ಟ್ ಆಯಿತು. ನೋಡಿ ಬಿಡ್ಡಿಂಗ್ ಸ್ಟಾರ್ಟ್ ಆಗಿದೆ ನೋಡ್ಕೊಳ್ಳಿ. ಲೈವ್ ಬಿಡ್ಡಿಂಗ್ ಇದು, ದಿಸ್ ಈಸ್ ಲೈವ್ ಬಿಡ್ಡಿಂಗ್. ನೋಡಿ ಇಲ್ಲಿ BDA 2026-27 ಆಕ್ಷನ್ ನಂಬರ್ 3208 ಲಾಟ್ 1 ಲಾಸ್ಟ್ ಬಿಡ್ ಅಮೌಂಟ್. ಯಾರಾದರೂ ಬಿಡ್ ಮಾಡಿದರೆ ಇಲ್ಲಿ ತೋರಿಸುತ್ತೆ. ಇದಕ್ಕೆ ಟೈಮಿಂಗ್ಸ್ ನೋಡ್ಕೊಳ್ಳಿ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ನಿಮಗೆ ಲಾಸ್ಟ್ ಬಿಡ್ ಅಮೌಂಟು ಯಾರು ಮಾಡಿದ್ದಾರೆ ಇಲ್ಲಿ ಕಾಣಿಸುತ್ತೆ. ಸೊ ಹ್ಯಾವ್ ಪೇಷನ್ಸ್ ಆ್ಯಂಡ್ ಡೋಂಟ್ ಡೂ ಎನಿಥಿಂಗ್ ಇನ್ ಹರಿ. ಓಕೆ, ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಹರಿನಲ್ಲಿ ಮಾಡಬೇಡಿ. ನೋಡಿ ಕರೆಕ್ಟಾಗಿ 11 ಗಂಟೆಗೆ ಬಿಡ್ಡಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಪ್ರತಿ 5 ನಿಮಿಷಕ್ಕೆ ಯು ಹ್ಯಾವ್ ಟು ರಿಫ್ರೆಶ್ ಯುವರ್ ಬಟನ್. ಯಾಕೆಂತಂದರೆ ಆಕ್ಷನಲ್ಲಿ ನಿಮ್ಮದು ಅಮೌಂಟ್ ಏನು ಬರ್ತಾ ಇದೆ ಏನಾಗ್ತಾ ಇದೆ ಗೊತ್ತಾಗುತ್ತೆ. ನೋಡಿ ಇದನ್ನು ರಿಫ್ರೆಶ್ ಮಾಡಿದ ತಕ್ಷಣವೇ ದೆನ್ ಅಗೇನ್ ಈ ಥರ ಬರುತ್ತೆ. ಜಸ್ಟ್ ರಿಫ್ರೆಶ್ ದಿಸ್ ಅಷ್ಟೇ. ಇದು ರಿಫ್ರೆಶ್ ಮಾಡಿದ ತಕ್ಷಣ ನಿಮಗೆ ಬೇಗ ಬರುತ್ತೆ. ನೋಡಿ ಇನ್ನು ಇಲ್ಲಿ ಎಂಡ್ ಡೇಟ್ ನೋಡಿ, ಎಂಡ್ ಡೇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. 24/4/2026 5 ಗಂಟೆಗೆ. ಈ 5 ಗಂಟೆ ಅಂತ ಏನಿದೆ ಇಲ್ಲಿ ನಿಮಗೆ 5 ಮಿನಿಟ್ಸ್ ನಿಮಗೆ ಡೆಲ್ಟಾ ಟೈಮ್ ಕೊಡ್ತಾರೆ. ಆ ಒಂದು 5 ನಿಮಿಷದಲ್ಲಿ ಏನಾಗುತ್ತೆ, ಯಾಕೆ ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ಥರ ಹಾಕಬೇಕು ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ದಯವಿಟ್ಟು ಕಲ್ತ್ಕೊಳ್ಳಿ, ಬೇರೆಯವ್ರಿಗೆ ಕಲಿಸ್ಕೊಡಿ. ದಯವಿಟ್ಟು ತಿಳ್ಕೊಳ್ಳಿ, ಬೇರೆಯವ್ರಿಗೆ ತಿಳಿಸ್ಕೊಡಿ. ಯಾರಾದರೂ ಹೊಸಬ್ರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿರ್ಗಾ ನಾನು ಯೂಟ್ಯೂಬ್ ಚಾನಲ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಡಿಜಿಟಲ್ ಭಾರತ್ ಸೇವಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಪ್ರತಿಯೊಂದು ನಿಮಗೆ ಕಲಿಸೋದಕ್ಕೋಸ್ಕರ ಅಂತಲೇ ಹೇಳ್ತಾ ಇರೋದು. ಫಸ್ಟು ನೀವು ಇದನ್ನು ಲಾಗಿನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ಲಾಗಿನ್ ಆದಮೇಲೆ ಏನು ಬೇಕು ಅದಕ್ಕೆ ಸ್ಟೆಪ್ಸು ಅದನ್ನು ಕಲ್ತ್ಕೊಳ್ಳಿ. ಅದಾದ ನಂತರ ಭಾಳ ಜನ ನನಗೆ ಲೈವ್ ಬಿಡ್ಡಿಂಗ್ ತೋರಿಸಿ ಅಂತ ಹೇಳಿದ್ದಾರೆ. ನನ್ನ ಹತ್ರ 2-3 ಸಿಸ್ಟಮಲ್ಲಿ ಇವಾಗ ಅಟ್ ಪ್ರೆಸೆಂಟ್ ರೆಡಿ ಇದೆ. ಡೈರೆಕ್ಟಾಗಿ ಕ್ಲೈಂಟ್ಸ್ ಅವ್ರ ಕಡೆಯಿಂದನೇ ಅವ್ರು ಮಾಡ್ತಾ ಇರ್ತಾರೆ. ನಾವು ಮಾಡಬೇಕು ಅಂತ ಅಂದರೆ ಅದಕ್ಕೆ ಅಂತ ಒಂದು ಬೇರೆ ಅವ್ರ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ನಾವು ಮಾಡಬೇಕಾಗತ್ತೆ. ವಿ ಕೆನಾಟ್ ಟೇಕ್ ಆ್ಯಕ್ಷನ್ ಆನ್ ದಟ್. ಸೊ ಇದು ಲೈವ್ ಇಲ್ಲಿರೋವಂಥದ್ದು. ನೋಡಿ ಬಿಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟು ನಾನು ಇದನ್ನು ಚಿಕ್ಕದು ಮಾಡ್ತೀನಿ. ಲೈವ್ ಆಕ್ಷನ್ಸ್, ನಮ್ಮ ಆಕ್ಷನ್ಸ್, ನನ್ನ ಪಾರ್ಟಿಸಿಪೇಷನ್ ಏನೇನಿದೆ ಈ ಜಾಗದಲ್ಲಿರುತ್ತೆ. ಬಿಡ್ ಸಬ್ಮಿಟೆಡ್ ಅನ್ನೋ ಜಾಗದಲ್ಲಿರುತ್ತೆ. ಲೈವ್ ಆಕ್ಷನ್ಗೆ ಹೋದಾಗ ನಿಮ್ಮ ಆಕ್ಷನ್ ಏನು ನಂಬರ್ ಇದೆ ಆ ನಂಬರ್ ತೋರಿಸುತ್ತೆ. ಲಾಟ್ ಸೈಜ್ 1 ಅಂತ ಅಂದರೆ 1 ನೀವು ಫ್ಲ್ಯಾಟ್ನ ಯೂಸ್ ಮಾಡಿರೋಂಥದ್ದು. ಲಾಸ್ಟ್ ಬಿಡ್ ಅಮೌಂಟ್ ಏನಿದೆ ಅದನ್ನು ತೋರಿಸುತ್ತೆ. ಅಂದರೆ ನಾವೇನಾದರೂ ಲಾಸ್ಟ್ ಬಿಡ್ ಮಾಡಿದರೆ ಅದು ತೋರಿಸುತ್ತೆ. ಆಮೇಲೆ ಲೇಟೆಸ್ಟ್ ಬಿಡ್ ಅಮೌಂಟ್ ಬಂದು ಯಾರಾದರೂ ಬೇರೆಯವ್ರು ಯಾರು ಮಾಡಿರ್ತಾರೆ ಅದರದ್ದು ಅಮೌಂಟ್ ತೋರಿಸುತ್ತೆ. ಎಂಡ್ ಟೈಮ್ ತಿಳ್ಕೊಳ್ಳಿ. 24/4/2026
5 ಗಂಟೆಗೆ, ಅಂದರೆ ಇವತ್ತು 23ನೇ ತಾರೀಕು, ನಾಳೆ 24ನೇ ತಾರೀಕು 5 ಗಂಟೆಗೆ ಮುಗಿಯುತ್ತೆ. ಅದು ಡೆಲ್ಟಾ ಟೈಮ್ 5 ನಿಮಿಷ ಕೊಟ್ಟಿರ್ತಾರೆ. ಅದನ್ನು ಯಾವ ಥರ ಯೂಸ್ ಮಾಡೋದು, ಯಾವ ಥರ ಮಾಡೋದು, ಎಲ್ಲಿ ಗಂಟ ಹೋಗುತ್ತೆ ಅದನ್ನು ನಾನು ಲೈವ್ ಆಗೇ ತೋರಿಸ್ತೀನಿ. ಓಕೆ, ಪ್ಲಸ್ ಟೈಮ್ ರಿಮೈನಿಂಗ್ ನೋಡಿ, ಇಲ್ಲಿ 1 ಗಂಟೆ 1 ದಿನ 5 ಗಂಟೆ 56 ನಿಮಿಷ ಆಯಿತಾ, ಇಷ್ಟು ಟೈಮ್ ಇದೆ. ಈಗ ಬಿಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬಟ್ ಬಿಡ್ ಮಾಡಲ್ಲ, ದಯವಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಡ್ರಾಪ್ ಡೌನ್ ಬರುತ್ತೆ ನೋಡಿ. ಲಾಸ್ಟ್ 5 ಬಿಡ್ಸ್ ಯಾವುದಿದೆ ಈ ಜಾಗದಲ್ಲಿ ತೋರಿಸುತ್ತೆ. ಯಾರಾದರೂ ಬೇರೆಯವ್ರು ಬಿಡ್ ಮಾಡಿದರೆ, ಏನು ಅಮೌಂಟಿಗೆ ಮಾಡಿದ್ದಾರೆ, ಆ ಬಿಡ್ಡರ್ದು ಹೆಸರೇನು, ಪಾಸ್ಟ್ ಬಿಡ್ಸ್ ಎಷ್ಟಾಗಿದೆ, ಇಲ್ಲಿ ವ್ಯೂ ಇರುತ್ತೆ, ಅದನ್ನು ಒತ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅಮೌಂಟು ಅವ್ರಿಗೆ ಬಿಡ್ ಮಾಡಿದ್ದಾರೆ, ಅವ್ರ ನಿಕ್ ನೇಮ್ ಏನು, ಯಾವ ಅಮೌಂಟ್ಗೆ ಹಾಕಿದ್ದಾರೆ, ಯಾವ ಡೇಟು ಟೈಮ್ಗೆ ಹಾಕಿದ್ದಾರೆ ಅದು ಬರುತ್ತೆ ಆಯಿತಾ. ಐಟಮ್ ಡೀಟೇಲ್ ಅಂದರೆ ಯಾವುದಕ್ಕೆ ಹಾಕಿದ್ದಾರೆ. ಐಟಮ್ ಅಂತ ಅಂದರೆ ನೀವು ಯಾವುದನ್ನ ಸೆಲೆಕ್ಟ್ ಮಾಡಿರ್ತೀರಿ, ಯಾವ ಲೇಔಟ್ನ ನೀವು ಸೆಲೆಕ್ಟ್ ಮಾಡಿರ್ತೀರಿ, ಅದು ಆ ಒಂದು ಲಾಟ್ಗೆ ಅದು ಅವರು ಮಾಡ್ತಾ ಇರೋಂಥದ್ದು ಇಲ್ಲಿ. ಸೊ ಅದೊಂದು ಗ್ಯಾಪ್ನ ಇಟ್ಕೊಳ್ಳಿ. ಆಮೇಲೆ ಇದು ಮೇನ್ ಇಂಪಾರ್ಟೆಂಟ್ ನಿಮ್ಮದು ತಿಳ್ಕೊಳ್ಳಿ. ಇನಿಷಿಯಲ್ ಪ್ರೈಸ್ ನೋಡಿ 87,000, ಇದನ್ನು 87,500 ಇಸ್ ದ ಇನಿಷಿಯಲ್ ಪ್ರೈಸ್, ಅದು ಗ್ಯಾಪ್ನ ಇರಲಿ. ಸೊ ಇಲ್ಲಿ ಬಿಡ್ ಚೇಂಜ್ ಆಗೋದು ಹೆಂಗೆ, 500 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಾನು ಫಸ್ಟು ಹೇಳಿದ್ದೆ, ನಾನು 500 ರುಪೀಸಿಂದ ಚೇಂಜ್ ಆಗುತ್ತೆ. ಯಾವ ಥರ ಅದನ್ನು ಬಿಡ್ ಪ್ಲೇಸ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಹಾಕಿ, ಅದನ್ನು ಹೇಳ್ಕೊಡ್ತೀನಿ. ಆ ಥರ ಪಡಕ್ಕೆ ಹೋಗ್ಬೇಡಿ, ಫಸ್ಟ್ ಕಲ್ತ್ಕೊಳ್ಳಿ, ಅದಾದಮೇಲೆ ಮಾಡಿ ದಯವಿಟ್ಟು. ಇನಿಷಿಯಲ್ ಪ್ರೈಸ್ ಬಂದು 87,500 ಇದೆ. ಓಕೆ, ಇಲ್ಲಿಂದ ಸ್ಟಾರ್ಟ್ ಡೇಟು ನೋಡಿ 23ನೇ ತಾರೀಕು 11 ಗಂಟೆಗೆ ಇವತ್ತು ಸ್ಟಾರ್ಟ್ ಆಗಿರೋವಂಥದ್ದು. ಇದನ್ನು ನಾನು ಇಲ್ಲಿ ತೋರಿಸಿದ್ದೀನಿ. ಇದಾಗಿದ ತಕ್ಷಣವೇ ನೋಡಿ ಬಿಡ್ ಚೇಂಜ್ ಆಗೋದು 500 ರೂಪಾಯಿಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಅದನ್ನು ಹೆಂಗೆ ಅಂತಲೂ ತೋರಿಸ್ತೀನಿ. ಡೆಲ್ಟಾ ಟೈಮ್ ಪೀರಿಯಡ್ ನೋಡಿ, ಇದು ಬಂದು 5 ನಿಮಿಷ ಇರುತ್ತೆ. ಆಮೇಲೆ ಆಕ್ಷನ್ ಟೈಪ್ ಬಂದು ಫಾರ್ವರ್ಡ್ ಡೈರೆಕ್ಟ್ ಆಯಿತಾ. ಇಲ್ಲಿ ಬಿಡ್ನ ಪ್ಲೇಸ್ ಮಾಡಿದ್ರೆ ಬಿಡ್ ಪ್ಲೇಸ್ ಆಗುತ್ತೆ. ಇಲ್ಲಿ ನೀವು ಫಸ್ಟ್ ನೋಡಿ, ಇಲ್ಲಿ 1 2 3 4 5 6 7 8 9 10 ಅಂತ ಇದೆ. ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ, ಇದನ್ನು ಸ್ವಲ್ಪ ದೂರ ತೊಗೊಳ್ತೀನಿ ನೋಡಿ. ಫಸ್ಟ್ ಇನಿಷಿಯಲ್ ಪ್ರೈಸ್ ಇದನ್ನು ತಿಳ್ಕೊಳ್ಳಿ. ಬಿಡ್ ಚೇಂಜ್ ಆಗೋದು 500 ರುಪೀಸ್ ಇಂಟು ಮಲ್ಟಿಪಲ್ಸ್ ಅಂದರೆ 500 ಇಂಟು 1 ಈಸ್ 500, 500 ಇಂಟು 2 ಈಸ್ 1000, 500 3 ಇಂಟು 3 ಈಸ್ ಈಕ್ವಲ್ ಟು 1500. ಈ ಥರ ರೈಸ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ನೀವು ಬಿಡ್ ಪ್ಲೇಸ್ ಮಾಡಿದ್ರೆ ಇದನ್ನು ನೋಡಿ. ಇಷ್ಟೊತ್ತು ಗಂಟೆ ನಾನು ನಿಮ್ಮ ಹತ್ರ ಮಾತಾಡಿದೆ. ಇವಾಗ ಜಸ್ಟ್ ಪ್ಲೀಸ್ ರಿಫ್ರೆಶ್ನ ಕ್ಲಿಕ್ ಮಾಡಿ, ಪ್ಲೀಸ್ ಒಂದು ಸತಿ ರಿಫ್ರೆಶ್ನ ಕ್ಲಿಕ್ ಮಾಡಿ. ದೆನ್ ಅಗೇನ್ ಗೋ ಟು ದ ಡ್ರಾಪ್ ಡೌನ್. ಈಗ ಯಾರಾದರೂ ಬಿಡ್ ಮಾಡಿದರೆ ಇಲ್ಲಿ ತೋರಿಸುತ್ತೆ. ಸೊ ಇದನ್ನು ನೀವು ಕಲಿಬೇಕಾಗಿರೋಂಥದ್ದು. ಇದಾದಮೇಲೆ ಒಂದೊಂದೇ ಪ್ರೊಸೀಜರ್ ಹೇಳ್ಕೊಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಯಾವ ಥರ ಡೆಲ್ಟಾ ಟೈಮ್ ಏನು ಎತ್ತ ಅಂತ ಹೇಳ್ತೀನಿ. ಓಕೆ, ಇಲ್ಲಿ ನೀವು ಅಮೌಂಟು ಏನು ಹಾಕೋದು ಬೇಕಾಗಿಲ್ಲ. ಇಲ್ಲಿ ನೀವೇನು ಅಮೌಂಟ್ ಹಾಕೋಂಗಿಲ್ಲ. ಇದನ್ನು ಇಂಟು 2 ನೋಡಿ, ಈಗ 1 ಅಂತ ಹಾಕ್ತೀನಿ. ಏನಾಗುತ್ತೆ 87,500, 87 1s 10s 100 1000 10,000. ನಾನು ಮೆಲ್ಲಿಗೆ ಎಣಿಸಿ ಹೇಳ್ತಾ ಇರೋಂಥದ್ದು. ಇದೇನಪ್ಪ 8,700 ಈ ಥರ ಕನ್ಫ್ಯೂಷನ್ ಇರುತ್ತೆ. ಸೊ ದಿಸ್ ಈಸ್ 87,500. ಇಲ್ಲಿ ನಾನು ಇಂಟು 1 ಮಲ್ಟಿಪಲ್ಸ್ ಆಫ್ 500 ಅಂದರೆ 500ನ ಗುಣಿಸಿದಾಗ, ಒಂದು ಸತಿ ಗುಣಿಸಿದಾಗ 500 ರೂಪಾಯಿ ಸೇರಿಕೊಳ್ಳುತ್ತೆ. ಸೊ 87,500ಕ್ಕೆ 500 ರೂಪಾಯಿ ಸೇರಿಕೊಂಡಾಗ 88,000 ಆಗುತ್ತೆ. 88,000ಕ್ಕೆ ನೀವು ಹರಾಜನ್ನ ಕೂಗ್ತಾ ಇದ್ದೀರಿ ಅಂತ ಲೆಕ್ಕ ಆಯಿತಾ. ಇದನ್ನೇನು ಮಾಡಬೇಕು ನೀವು, ಇಲ್ಲಿ ಮಲ್ಟಿಪಲ್ಸ್ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಿಮಗೆ ಬೇಕಾಗಿರೋಂಥ ಅಮೌಂಟಲ್ಲಿ. ಫಾರ್ ಸಪೋಸ್ 2 ಅಂತ ಹಾಕ್ತೀನಿ ನೋಡಿ, ಇಲ್ಲಿ ಆಟೋಮೆಟಿಕ್ಕಾಗಿ ಪ್ರೈಸ್ ಚೇಂಜ್ ಆಗುತ್ತೆ. ಅಕಸ್ಮಾತ್ ನಾನು 5 ಹಾಕಿದೆ ನೋಡಿ, 5 ಅಂದರೆ 5 5s 25, 2,500 ರೂಪಾಯಿ ಸೇರ್ಕೊಳ್ಳುತ್ತಿಲ್ಲಿ ಅಂದರೆ 90,000 ಆಯಿತು. ಸೊ ದಿಸ್ ಈಸ್ ದ ಬಿಡ್ಡಿಂಗ್ ಪ್ರೈಸ್. ಓಕೆ, ಇನಿಷಿಯಲ್ ಪ್ರೈಸ್ ಇದು. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಸಂಚಿಕೆನ ನಾನು ಇಲ್ಲಿಗೆ ಮುಗಿಸ್ತೀನಿ. ಸೊ ಹ್ಯಾವ್ ಪೇಷನ್ಸ್ ಆ್ಯಂಡ್ ನಾನು ಇನ್ ಫ್ಯೂಚರ್ಗೋಸ್ಕರ ಇವಾಗಲೇ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ನೀವು ಕಲಿತಾ ಇದ್ದೀರಾ ಅಂತ ನನಗೆ ನಾನು ಖುಷಿ ಪಡ್ತಾ ಇದ್ದೀನಿ. ಪ್ಲೀಸ್ ಡಿಜಿಟಲ್ ಭಾರತ್ ಸೇವಾಗೆ ಯಾರಾದರೂ ಹೊಸಬ್ರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಏನು ಎತ್ತ ಅಂತ ಆರಾಮಾಗಿ ಹೇಳ್ಕೊಡ್ತೀನಿ. ಆರಾಮಾಗಿ ಕಲೀರಿ, ಕಲ್ತ್ಬಿಟ್ಟು ಮಾಡಿ. ದಯವಿಟ್ಟು ಸ್ವತಃ ಏನೂ ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇಷ್ಟು ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಈಗ ಬಿಡ್ಡಿಂಗ್ ಹಾಕಿದ್ಮೇಲೆ ನಾನು ಬರೋವಂಥ ಸಂಚಿಕೆಯಲ್ಲಿ ಯಾವ ಥರ ಬಿಡ್ ಹಾಕಿದೆ, ಎಷ್ಟು ಜನ ಬಿಡ್ಡರ್ಸ್ ಬಂದಿದ್ದರು, ಆಮೇಲೆ ಬಿಡ್ ಅಮೌಂಟ್ ಎಲ್ಲಿ ಗಂಟ ಹೋಯಿತು, ಲಾಸ್ಟಿಗೆ ಕ್ಲೋಸಿಂಗ್ ಏನಾಯಿತು, ಆಮೇಲೆ ಡೆಲ್ಟಾ ಟೈಮ್ನ ಯಾವ ಥರ ಉಪಯೋಗಿಸ್ಕೊಂಡ್ರು,
ಅದರಲ್ಲಿ ಯಾರು ಗೆದ್ದರು ಅಂದರೆ ಬಿಡ್ಡಿಂಗ್ ಯಾವ ಥರ ಗೆದ್ದರು ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಮುಂದಿನ ಸಂಚಿಕೆನೂ ಸಹ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೇರೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗಳಿಗೆ ಎಲ್ಲರಿಗೂ ಕಳಿಸಿ, ಅವರು ಫಸ್ಟು ಕಲ್ತ್ಕೊಳ್ಳಿ, ಆಮೇಲೆ ಇದಕ್ಕೆ ಬರಲಿ. ದಯವಿಟ್ಟು ಬಿಡ್ಡಿಂಗ್ ಮಾಡುವಾಗ ತಾಳ್ಮೆಯಿಂದ ಇರಿ. ಇಷ್ಟು ಹೇಳ್ತಾ ಮುಗಿಸ್ತೀನಿ. ದಯವಿಟ್ಟು ತಿರ್ಗಾ ಕೇಳ್ಕೊತಾ ಇದ್ದೀನಿ, ಡಿಜಿಟಲ್ ಭಾರತ್ ಸೇವಾ ಇದು ನಿಮ್ಮ ಫ್ಯಾಮಿಲಿ, ನಿಮಗೋಸ್ಕರ ಅಂತಲೇ ಮಾಡಿರೋದು, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಅಂತಲೇ ಮಾಡಿರೋದು. Please do subscribe and share with your family and friends. Thank you all, brothers and sisters. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.